ಟೆಕ್ನಾಲಜಿ ಬೆಳೆದಿದ್ದಾಗ ಇಷ್ಟೊಂದು ವಿಶ್ವೇಶ್ವರಯ್ಯನವರು ಗುತ್ತಿಗೆದಾರರ ಭವನ ಕೂಡ ಅದಕ್ಕೆ ನೀವು ಜಾಗ ಹುಡುಕಿ ಕೊಡಿ, ಗೌರ್ಮೆಂಟ್ ಜಾಗನ ಇದೆಯಾ? ಸ್ವಲ್ಪ ಕೊಡೋಣ, ದುಡ್ಡು ಕೊಡ್ತೀನಿ, ಗೌರ್ಮೆಂಟ್ ಇಂದ ಕೊಡ್ತೀನಿ. ನೀವು ಸ್ವಲ್ಪ ಹಾಕಿ, ನಾ ಸ್ವಲ್ಪ ಕೊಡ್ತೀನಿ. ಇನ್ನೆಷ್ಟಾಗುತ್ತೆ ನೀವು ಕೊಡೋಣ. ಕೂತ್ಕೊಳ್ಳಿ, ಕುಳಿಸಿ ಕರ್ಕೊಂಡೋಗಿ. ನಾವೇನು ಅಂದ್ರೆ ಒಂದು ಇದು ಮಾಡ್ತಾ ಇದ್ದೀವಿ, ಕ್ವಾಲಿಟಿ ಟೆಸ್ಟ್ಗೆ. ಅದನ್ನೇ ಹೇಳಿದೆ ನಾನು, ಕೇಳಿಸ್ಕೊಳ್ಳಿಲ್ಲ ನೀವು. ಹೇಳ್ದೆ ಅದು ಇಂಪಾರ್ಟೆಂಟ್. ಆಮೇಲೆ ನಾವು ಹುಡುಕೊಂಡ್ರೆ ಯಾರು ಸರ್ ಕೊಡ್ತಾರೆ? ನಿಮ್ಮ ಆಫೀಸರ್ಗಳು ಕೊಡ್ತಾರೆ ಸರ್. ನಾನು ರೆವಿನ್ಯೂ ಒಂದು ಡೈರೆಕ್ಷನ್ ಕೊಡಿ, ಅವ್ರಿಗೊಂದು 5 ಎಕರೆ ಜಮೀನು ಕೊಡಿ ಅಂತ ನಾಳೆ ಕೊಡ್ತಾರೆ. ನಾವು ಕಳೆದ್ರೆ ಗೆಲ್ರಿ ಅಂತಾರೆ. ದಯವಿಟ್ಟು ಡೈರೆಕ್ಷನ್ ಒಂದು. ಆಯ್ತು, ಕೂತ್ಕೊಳ್ಳಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ಅವರು ಮಾತಾಡ್ತಾರೆ. ಕೂತ್ಕೊಳ್ಳಿ. ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಕೆ. ಸೊ, ಒಂದು ಗುತ್ತಿಗೆದಾರರ ಭವನ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಸಹಾಯ ಮಾಡುತ್ತದೆ. ಟೆಕ್ನಾಲಜಿ ಬೆಳೆದಿದ್ದಾಗ ಇಷ್ಟೊಂದು ವಿಶ್ವೇಶ್ವರಯ್ಯನವರು ಗುತ್ತಿಗೆದಾರರ ಭವನ ಕೂಡ ಅದಕ್ಕೆ ನೀವು ಜಾಗ ಹುಡುಕಿ ಕೊಡಿ, ಗೌರ್ಮೆಂಟ್ ಜಾಗನ ಇದೆಯಾ? ಸ್ವಲ್ಪ ಕೊಡೋಣ, ದುಡ್ಡು ಕೊಡ್ತೀನಿ, ಗೌರ್ಮೆಂಟ್ ಇಂದ ಕೊಡ್ತೀನಿ. ನೀವು ಸ್ವಲ್ಪ ಹಾಕಿ, ನಾ ಸ್ವಲ್ಪ ಕೊಡ್ತೀನಿ. ಇನ್ನೆಷ್ಟಾಗುತ್ತೆ ನೀವು ಕೊಡೋಣ. ಕೂತ್ಕೊಳ್ಳಿ, ಕುಳಿಸಿ ಕರ್ಕೊಂಡೋಗಿ. ಇನ್ನೊಂದು ನಾವೇನು ಅಂದ್ರೆ ಒಂದು ಇದು ಮಾಡ್ತಾ ಇದ್ದೀವಿ, ಕ್ವಾಲಿಟಿ ಟೆಸ್ಟ್ಗೆ. ಅದನ್ನೇ ಹೇಳಿದೆ ನಾನು, ಕೇಳಿಸ್ಕೊಳ್ಳಿಲ್ಲ ನೀವು. ಹೇಳ್ದೆ ಅದು ಇಂಪಾರ್ಟೆಂಟ್. ಆಮೇಲೆ ನಾವು ಹುಡುಕೊಂಡ್ರೆ ಯಾರು ಸರ್ ಕೊಡ್ತಾರೆ? ನಿಮ್ಮ ಆಫೀಸರ್ಗಳು ಕೊಡ್ತಾರೆ ಸರ್. ನಾನು ರೆವಿನ್ಯೂ ಒಂದು ಡೈರೆಕ್ಷನ್ ಕೊಡಿ, ಅವ್ರಿಗೊಂದು 5 ಎಕರೆ ಜಮೀನು ಕೊಡಿ ಅಂತ ನಾಳೆ ಕೊಡ್ತಾರೆ. ನಾವು ಕಳೆದ್ರೆ ಗೆಲ್ರಿ ಅಂತಾರೆ. ದಯವಿಟ್ಟು ಡೈರೆಕ್ಷನ್ ಒಂದು. ಆಯ್ತು, ಕೂತ್ಕೊಳ್ಳಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಅವ್ರು ಬಂದ್ಮೇಲೆ ಅವರು ಮಾತಾಡ್ತಾರೆ. ಕೂತ್ಕೊಳ್ಳಿ. ರಾಜ್ಯದ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓಕೆ. ಸೊ, ಒಂದು ಗುತ್ತಿಗೆದಾರರ ಭವನ ಇನ್ಕಂಪ್ಲೀಟ್ ಆಗಿದೆ, ಅದಕ್ಕೆ ಸರ್ಕಾರ ಸಹಾಯ ಮಾಡಬೇಕು ಅಂತ ಹೇಳಿದ್ದಾರೆ. ಸರ್ಕಾರ ಸಹಾಯ ಮಾಡುತ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.